ವೀಕ್ಷಕರಿಗೆ ನಮಸ್ಕಾರ. ವೈಶಾಖ ಮಾಸದ ಅಕ್ಷಯ ತೃತೀಯದ ಒಂದು ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಶುಭ ಅಕ್ಷಯ ತೃತೀಯವನ್ನು ನಾವು ಈ ದಿನ ಏನೇ ಒಳ್ಳೆಯ ಕೆಲಸ ಮಾಡಿದರೂ ಸಹ ನಮಗೆ ದುಪ್ಪಟ್ಟು ಲಾಭ ಲಭಿಸುತ್ತದೆ ಅಂತ ಹೇಳ್ತಾರೆ ವೀಕ್ಷಕರು. ಹಾಗೆ ನಾವು ಏನೇ ಕೆಟ್ಟ ಕೆಲಸ, ಇನ್ನೊಬ್ಬರಿಗೆ ತಪ್ಪಾಗಿ ಮಾತಾಡುವುದು, ಇನ್ನೊಬ್ಬರ ನೋಡಿ ಹೊಟ್ಟೆ ಕಿಚ್ಚು ಪಡುವುದು, ಇದರಿಂದ ಸಹ ನಮ್ಮ ಒಂದು ಕೆಟ್ಟ ಪರಿಣಾಮಗಳು, ಹಾಗೆ ಕೆಟ್ಟದ್ದು ಸಹ ಅಷ್ಟೇ ದುಪ್ಪಟ್ಟು ಆಗ್ತವೆ ಅಂತ ನಾವು ಹೇಳ್ಕೊಬೋದು. ಹಾಗೆ ಚಿನ್ನ ಮನೆಗೆ ತರೋದ್ರಿಂದ ಅದು ಬೆಳೆಯುತ್ತೆ, ನಾವು ಮತ್ತೆ ಪ್ರತಿ ವರ್ಷ ಚಿನ್ನ ತಗೊಳ್ತೀವಿ ಅನ್ನೋದು ಅದು ತಪ್ಪು ಕಲ್ಪನೆ. ನಾವು ಈ ದಿನ ಮಾಡುವ ಪೂಜೆ, ಒಂದು ಯಾವುದೇ ರೀತಿ ಒಂದು ಮನೆ ಆಸ್ತಿ ದೊರೆಯಬೇಕು ಅಂದರೆ ನಮ್ಮ ಹಣೆ ಬರದಲ್ಲಿ ಬರೆದಿರಬೇಕು. ಅದಕ್ಕೆ ನಮ್ಮ ಅಷ್ಟೇ ಶ್ರಮನೂ ಇರಬೇಕು. ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಇನ್ನೊಬ್ಬರನ್ನು ನೋಯಿಸ್ದಂಗೆ, ನಾವು ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡದೆ, ಕೆಲವೊಂದು ಜಪ ಮಂತ್ರ ಪಠಣೆಯಿಂದ ನಾವು ಯಾವುದೇ ರೀತಿ ಕೆಲಸ ಮಾಡ್ತಾಯಿದ್ರೂ ಸಹ ಅದರಿಂದ ಸಹ ನಮಗೆ ಧನಾಕರ್ಷಣೆ ಆಗಲಿ, ಚಿನ್ನ ಬೆಳ್ಳಿ ಆಸ್ತಿ ಒಂದು ಎಲ್ಲ ಸಂಪತ್ತನ್ನು ನಾವು ಪಡ್ಕೊಳ್ತೀವಿ ಅಂತ ಸಹ ಈ ಮುಖಾಂತರ ನಾನು ನಮ್ಮ ಶ್ರಮದಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ. ಹಾಗೆ ಕರುಣಾಮಯ ಆಗಿರ್ತಕ್ಕಂಥ ಆ ದೇವರು ಕಲಿಯುಗದಲ್ಲಿ ವಿಶೇಷವಾದ ಒಂದು ದಿನಗಳನ್ನೇ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ, ಮುಹೂರ್ತಗಳನ್ನು ಸಹ ಕಲ್ಪಿಸಿಕೊಟ್ಟಿದ್ದಾನೆ. ಆ ಕೆಲವೊಂದು ದಿನಗಳಲ್ಲಿ ಅಕ್ಷಯ ತೃತೀಯನೂ ಒಂದು ಅಂತ ಹೇಳ್ತೀವಿ ವೀಕ್ಷಕರೇ. ನಾವು ಶ್ರಮದಿಂದ ಮಾಡ್ತಕ್ಕಂಥ ಯಾವುದೇ ನಮ್ಮ ದಿನನಿತ್ಯದ ಕೆಲಸ, ಒಂದು ಜಪ ಆಗಲಿ ಮಂತ್ರ ಪಠಣೆ ಆಗಲಿ, ಇದಕ್ಕೆ ಪರಿಹಾರ ಕೊಟ್ಟೇ ಕೊಡ್ತಾನೆ ಆ ದೇವರು. ಕೆಟ್ಟ ಕರ್ಮಗಳಿಂದ ನಾವು ದೂರ ಆಗಿ ಒಳ್ಳೆಯ ಕಾರ್ಯಕ್ಕೆ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಅಂತ ಸಹ ನಾವು ಈ ಒಂದು ದಿನದಲ್ಲಿ ಹೇಳ್ಬೋದು. ಹಾಗೆಯೇ ಈ ದಿನದ ವಿಶೇಷತೆ ಏನಪ್ಪ ಅಂದರೆ, ವೇದವ್ಯಾಸ ಮುನಿಯವರು ಮಹಾಭಾರತ ಬರೆಯೋದಕ್ಕೆ ಪ್ರಾರಂಭಿಸಿದ ದಿನ ಈ ದಿನ ಅಂತಲೇ ಹೇಳ್ಬೋದು. ಹಾಗೆ ಮತ್ತು ಇದೇ ದಿನ ತ್ರೇತಾಯುಗ ಶುರುವಾಗಿದ್ದು ಸಹ ಇದೇ ದಿನ. ಆ ತ್ರೇತಾಯುಗದಲ್ಲೇ ರಾಮರ ಒಂದು ಜನನ ಆಗಿದ್ದು, ರಾಮರ ಒಂದು ರಾಜ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ವೀಕ್ಷಕರೇ. ಪರಶುರಾಮ ಮತ್ತು ಹಯಗ್ರೀವರ ಜನನ ಆಗಿದ್ದು ಸಹ ಈ ಒಂದು ಅಕ್ಷಯ ತೃತೀಯ ದಿನವೇ ಅಂತಲೇ ಹೇಳ್ತಾರೆ ವೀಕ್ಷಕರೇ. ಹಾಗೆ ಈ ಒಂದು ವಿಶೇಷ ದಿನದಲ್ಲಿ ಇನ್ನೊಬ್ಬರು ವಿಶೇಷ ವ್ಯಕ್ತಿ ಅಂದರೆ ಬಸವಣ್ಣನವರು, ವಚನಗಳಿಗೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಬಸವಣ್ಣನವರ ಜನನ ಆಗಿದ್ದು ಸಹ ನಾವು ಬಸವ ಜಯಂತಿಯನ್ನು ಸಹ ಆಚರಿಸ್ಕೊಳ್ತೇವೆ. ವಿಶೇಷವಾಗಿ ಬಸವಣ್ಣಗಳಿಗೆ ಈ ದಿನ ವಿಶೇಷವಾಗಿ ಬಣ್ಣ ಎಲ್ಲ ಹಚ್ಚಿ ಅಲಂಕಾರ ಮಾಡಿ, ವಿಶೇಷವಾಗಿ ಕೆಲವು ಕಡೆ ಮೆರವಣಿಗೆಯನ್ನು ಸಹ ಮಾಡ್ತಾರೆ. ಹಾಗೆ ಈ ದಿನದಲ್ಲಿ ಏನೇ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಸಮಯವನ್ನು ನೋಡೋದು, ಕೆಲವೊಂದು ಮುಹೂರ್ತಗಳನ್ನು ನೋಡೋದು, ಟೈಮ್ ನೋಡೋದು ಎಲ್ಲ ಮಾಡ್ತೀವಿ ನಾವು. ಯಾವುದೇ ಒಂದು ಮುಂಜಿ ಆಗಲಿ, ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ಆಮೇಲೆ ಬುನಾದಿ ಹಾಕೋದು ಆಗಲಿ, ಇದಕ್ಕೆ ಈ ದಿನದಲ್ಲಿ ಯಾವುದೇ ಒಂದು ಟೈಮಿಂಗ್ಸ್ ಆಗಲಿ ಆ ಥರ ನೋಡಲ್ಲ. ಅದಕ್ಕೆ ವಿಶೇಷವಾಗಿ ಬಸವ ಜಯಂತಿ ದಿನ ಗೃಹ ಪ್ರವೇಶಗಳು ಇಟ್ಕೊಳ್ತಾರೆ, ಮದುವೆಗಳನ್ನು, ಮುಂಜಿ, ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಈ ದಿನ ಸೆಲೆಕ್ಟ್ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಪೂಜೆ ಈ ದಿನ ಕೆಂಪು ಪುಷ್ಪಗಳಿಂದ ಪೂಜೆ ಮಾಡಿ, ವಿಶೇಷವಾಗಿ ಈ ಒಂದು ದೀಪ ಹಚ್ಚಿರ್ತೀವಿ. ವಿಶೇಷವಾಗಿ ನಾವು ತುಪ್ಪದ ದೀಪವನ್ನು ಹಚ್ಚೋದ್ರ ಮೂಲಕ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ಬೋದು ವೀಕ್ಷಕರೇ. ಹಚ್ಚದೆ ಮರಿಬೇಡಿ. ತುಪ್ಪದ ದೀಪನ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ, ಬೆಳಗ್ಗೆ ಆಗುತ್ತೋ ಬೆಳಗ್ಗೆನೇ, ಸಂಜೆ ಆದರೂ ಪೂಜೆ ಟೈಮಲ್ಲಿ ಹಚ್ಚಿಬಿಟ್ಟು ಒಂದು ಆರತಿ ಪೂಜೆ ಅಂತ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಮಲ್ಲಿಗೆ ಹೂ ಸಿಗುತ್ತೆ ಈ ಸೀಸನ್ನಲ್ಲಿ. ವಿಶೇಷವಾಗಿ ಈಶ್ವರನಿಗೆ ಮತ್ತು ನಂದಿಗೆ ಮಲ್ಲಿಗೆ ಹೂವಿಂದ ಪೂಜೆ ಮಾಡಿ, ಹಾಗೆ ಕೆಂಪು ಪುಷ್ಪಗಳಿಂದ ಲಕ್ಷ್ಮೀನಾರಾಯಣರಿಗೆ ಅಲಂಕಾರ ಮಾಡೋದರಿಂದ, ಮತ್ತು ತುಳಸಿಯಿಂದ ಕೃಷ್ಣನಿಗೆ ವಿಶೇಷವಾಗಿ ಪೂಜೆ ಮಾಡ್ಬೋದು. ಹಾಗೆ ಇಲ್ಲಿ ಧರ್ಮರಾಯನಿಗೆ ಸೂರ್ಯದೇವ ಅಕ್ಷಯ ಪಾತ್ರೆ ಕೊಟ್ಟಿದ್ದರಿಂದ ಆತನ ದಾನ ಇದೆಯೆಲ್ಲ ತಾನು ಒಂದು ವನವಾಸಕ್ಕೆ ಹೋದರೂ ಸಹ ಅಲ್ಲಿ ನಡೀತಾ ಇತ್ತು ಅಂತ ಹೇಳ್ತಾರೆ.
ಕೆಲವರು ಕೃಷ್ಣ ಅಕ್ಷಯ ಪಾತ್ರೆ ಕೊಟ್ಟಿದ್ದು ಅಂತ ಸಹ ಹೇಳ್ತಾರೆ. ಇದಿಷ್ಟು ಒಂದು ಅಕ್ಷಯ ತೃತೀಯದ ಪೂಜೆ ಮತ್ತು ಅದರ ಬಗ್ಗೆ ವಿವರಣೆ ವೀಕ್ಷಕರೇ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.